ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ವಿಷಯ ಸದ್ಗುಣಗಳಿಂದ ಬಾಳಿಗೆ ಬಲ. ನೋಡಿ, ಜಗದಲ್ಲಿ ಕತ್ತಲೆ ಬೆಳಕು, ಒಳಿತು ಕೆಡುಕು ಎರಡೂ ಉಂಟು. ಗುಲಾಬಿ ಗಿಡದಲ್ಲಿ ಹೂವು ಮುಳ್ಳು ಎರಡೂ ಇವೆ. ಆದರೆ ಮನುಷ್ಯನಿಗೆ ಹೂವು ಮುಖ್ಯ ಹೊರತು ಮುಳ್ಳಲ್ಲ. ಈ ಜಗದಲ್ಲಿರುವ ಅಜ್ಞಾನಿಗಳ ಮುಳ್ಳಿನ ಮಾತುಗಳನ್ನು ಮರೆಯಬೇಕು. ಆಚಾರ್ಯ ಋಷಿ ಮುನಿಗಳ ಸಂತ ಸಜ್ಜನರ ನುಡಿಮುತ್ತುಗಳನ್ನು ಆಲಿಸಿ ಪಾಲಿಸಿ ಕೃತಾರ್ಥರಾಗಬೇಕು. ಭವ್ಯ ಮನೆ ಮಹಲ್ ಕಟ್ಟಿದರೆ ನಮ್ಮ ಬದುಕು ಪೂರ್ಣವಾಗದು. ಮನೆ ಮನ ಹಸನಾಗಿ ಇಟ್ಟುಕೊಂಡು ಸದ್ಭಾವ ಕುಸುಮಗಳಿಂದ ಅಲಂಕರಿಸಿ ಸುಜ್ಞಾನದ ಜ್ಯೋತಿಯನ್ನು ಬೆಳಗಿಸಬೇಕು. ಇದರಿಂದ ಮನುಷ್ಯನ ದುರಾಸೆಗಳೆಲ್ಲ ಅಳಿದು ಸಂತೃಪ್ತಿ ಉಂಟಾಗುತ್ತದೆ. ಪ್ರಾಪಂಚಿಕ ವಿಷಯ ವ್ಯಾಮೋಹಗಳಿಗೂ ಸೋಲದ ಆತ್ಮಬಲ ಬೆಳೆಯುತ್ತದೆ. ಸುಗುಣ ಶ್ರೀಯಿಂದ ಹೃದಯ ಪರಿಶುದ್ಧಗೊಳ್ಳುತ್ತದೆ. ಶಾಂತಿ ಸೌಂದರ್ಯದ ಬದುಕಿಗೆ ಅಡಿಪಾಯವಾಗುತ್ತದೆ. ಮನಸ್ಸು ರಣರಂಗ ಮಾಡಿಕೊಳ್ಳುವುದು ಮತ್ತು ಸುಂದರ ಉದ್ಯಾನ ಮಾಡಿಕೊಳ್ಳುವುದು ಮನುಷ್ಯನ ಕೈಯಲ್ಲಿದೆ. ಮನ ಮಾತು ಕೃತಿಗಳು ಬೇರೆ ಬೇರೆಯಾದರೆ ವ್ಯಕ್ತಿತ್ವಕ್ಕೆ ನೆಲೆ ಸಿಗಲಾರದು. ಏಳುವಾಗ ಮಲಗುವಾಗ ನಮ್ಮ ಅಂತರಂಗವನ್ನು ಬಗೆದು ನೋಡಬೇಕು. ದಾನ ದಯ ಸದ್ಗುಣಗಳ ಹಣ್ಣು ಹಂಪಲ ಬೆಳೆಯಬೇಕು. ನಡೆ ನುಡಿ ಒಂದಾದ ಬದುಕು ಉನ್ನತಿಗೆ ಮತ್ತು ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ಕಣ್ಣಿಗೂ ಕಾಣದ ಬುದ್ಧಿಗೂ ನಿಲುಕದ ಅಗೋಚರ ಶಕ್ತವಾಗಿರುವ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಸದಾ ನೆಲೆಸಿರುವನು. ಹೊರಗೆ ಬಿಸಿಲಿರಲಿ ನೆರಳಿರಲಿ ಮನದಲ್ಲಿ ಶಾಂತಿ ಇರಬೇಕು. ಹೊರಗೆ ಉಷ್ಣವಿದ್ದರೂ ಅಂತರಂಗದಲ್ಲಿ ಶಾಂತಿ ತಂಗಾಳಿ ಬೀಸುವಂತಿರಬೇಕು. ಜೀವನದ ತುಂಬ ಕಷ್ಟಗಳು ಸಾಕಷ್ಟಿದ್ದರೂ ಅಂತರಂಗದಲ್ಲಿ ಶಾಂತಿ ಪ್ರಶಾಂತ ಮನಸ್ಸಿರಬೇಕು. ಹೊರಗೆ ತಾಪತ್ರಯ ತೊಂದರೆಗಳು ಅಸಂಖ್ಯ ವನಶ್ರೀ ಕಾಡ್ಗಿಚ್ಚಿಗೆ ಆಹುತಿಯಾಗುವ ಲಕ್ಷಾಂತರ ಜನ ಮನೆ ಮಾರುಗಳನ್ನು ಕಳೆದುಕೊಂಡು ನಾಶವಾಗುವುದುಂಟು. ಇವೆಲ್ಲ ಬಹಿರಂಗ ತೊಂದರೆಗಳಾದರೆ ಸ್ತುತಿ ನಿಂದೆ ಮಾನಾಪಮಾನ ಜಯಾಪಜಯ ಮೊದಲಾದವು ಅಂತರಂಗದ ತಾಪತ್ರಯಗಳಾಗಿವೆ. ಈ ದ್ವಂದ್ವಗಳ ಮಧ್ಯೆ ಆಚಾರ್ಯ ಶ್ರೇಷ್ಠರು ಋಷಿಮುನಿಗಳು ಸಂತ ಸಜ್ಜನರ ಮಹಾನುಭಾವರ ಸನ್ಮಾರ್ಗದ ನೀಡಿ ಬದುಕಿನ ಶ್ರೇಯಸ್ಸಿಗೆ ಶ್ರಮಿಸಿದವರನ್ನು ಎಂದಿಗೂ ಮರೆಯಬಾರದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ.